ಪ್ರೀತಿಯ ವೀಕ್ಷಕರೆಲ್ಲರಿಗೂ ಆದರವಾದ ಸ್ವಾಗತ. ಇಂದಿನ ಹೊಸ ವಿಡಿಯೋ ಡೂಮ್ಸ್ಡೇ ಫಿಶ್ಗೆ ಸಂಬಂಧಿಸಿದ್ದು. ಡೂಮ್ಸ್ಡೇ ಫಿಶ್ ಎಂದು ಕರೆಯಲ್ಪಡುವ ಮೀನು ಸಮುದ್ರದ ಆಳದಲ್ಲಿ ಜೀವಿಸುವ ಜೀವಿಯಾಗಿದೆ. ಡೂಮ್ಸ್ಡೇ ಫಿಶ್ ಹೆಸರಿನ ಅರ್ಥ ಮಹಾವಿಲಯ ಮೀನು. ಡೂಮ್ಸ್ಡೇ ಫಿಶ್ ಎಂದು ಕರೆಯಲ್ಪಡುವ ಮೀನಿನ ನಿಜವಾದ ಹೆಸರು ಓವರ್ಫಿಶ್ ಅಥವಾ ಓರ್ಫಿಶ್. 2011ರ ಟೊಹೊಕು ಸುನಾಮಿಯಂಥ ಪ್ರಮುಖ ಭೂಕಂಪನ ಘಟನೆಗಳಿಗೆ ಈ ಮೀನು ಸಂಬಂಧಿಸಿದೆ. ಸುನಾಮಿ ಸಂಭವಿಸುವ ಮೊದಲು ಜೀವಿಗಳು ಕಾಣಿಸಿಕೊಂಡಿದೆ. ನಂತರ ಈ ನಂಬಿಕೆ ಇನ್ನಷ್ಟು ಜನರ ಮನಸ್ಸಲ್ಲಿ ಪ್ರಬಲವಾಗಿ ಉಳಿಯಿತು. ಡೂಮ್ಸ್ಡೇ ಮೀನು ರೆಗ್ಲೆಕಸ್ ಗ್ಲೆಸ್ನೆ ಇದರ ಹೆಸರು. ರೆಗ್ಲೆಸಿಡೆ ಕುಟುಂಬಕ್ಕೆ ಸೇರಿದ ಜೀವಿಯಾಗಿದ್ದು ವಿಶ್ವದ ಅತಿ ಉದ್ದದ ಮೂಳೆ ಮೀನು ಎಂಬ ವಿಶ್ವ ದಾಖಲೆಯನ್ನು ಬರೆದು 36 ಅಡಿ 11 ಮೀಟರ್ ಉದ್ದವನ್ನು ಹೊಂದಿದೆ. ದೈತ್ಯ ಓರ್ಫಿಶ್ ಸಮುದ್ರದ ಮೆಸೊಪೆಲಾಜಿಕಲ್ ವಲಯ ಅಂದರೆ ಆಳದ ವಲಯದಲ್ಲಿ ಜೀವಿಸುವ ಜೀವಿಯಾಗಿದೆ. ಸಮುದ್ರದ ಮೇಲ್ಮೈಯಿಂದ ಸುಮಾರು 660ರಿಂದ 3300 ಅಡಿ ಅಂದರೆ 200ರಿಂದ 1000 ಮೀಟರ್ ಕೆಳಗೆ ಬೆಳಕು ಕಡಿಮೆ ಮತ್ತು ಶೀತ ವಲಯದಲ್ಲಿ ಇರುವ ಇದೊಂದು ಸೂಕ್ಷ್ಮವಾದ ಜೀವಿಯಾಗಿದೆ. ಓರ್ಫಿಶ್ ನೋಡಲು ಅತ್ಯಂತ ಅಪರೂಪದ ಮೀನು, ಸುಂದರವಾದ ಮೀನು. ಅವುಗಳ ಸರ್ಪದಂತಹ ದೇಹ, ಪ್ರತಿಫಲಿಸುವ ಬೆಳ್ಳಿಯ ಚರ್ಮ ಮತ್ತು ಅವುಗಳ ದೇಹದಾಢ್ಯತೆ ಇರುವ ಕೆಂಪು ಬಣ್ಣದ ರೆಕ್ಕೆಗಳು ಅವುಗಳನ್ನು ನೋಡಲು ಸುಂದರ ಮತ್ತು ಈ ಕೆಂಪು ರೆಕ್ಕೆಗಳಿರುವುದರಿಂದ ಸ್ವಲ್ಪ ಭಯಾನಕವಾಗಿ ಜನರ ಮನಸ್ಸಲ್ಲಿ ಭಯವನ್ನು ಮೂಡಿಸಿಬಿಟ್ಟಿವೆ. ಜಪಾನಿನ ಜಾನಪದ ಕಥೆಗಳಲ್ಲಿ ಓವರ್ಫಿಶನ್ನು ಯುಗೊನೊಸುಕೈ ಎಂದು ಕರೆಯುತ್ತಾರೆ. ಇದರ ಅರ್ಥ ಸಮುದ್ರದ ದೇವರ ಅರಮನೆಯಿಂದ ಬಂದ ಸಂದೇಶವಾಹಕ ಎಂದು ನಂಬುತ್ತಾರೆ. ಜಪಾನಿಗರು ಐತಿಹಾಸಿಕವಾಗಿ ಈ ಜೀವಿಗಳ ದೃಶ್ಯಗಳನ್ನು ಭೂಕಂಪಗಳು ಮತ್ತು ಸುನಾಮಿಗಳ ಎಚ್ಚರಿಕೆ ಗಂಟೆ ಎಂದು ಭಾವಿಸುತ್ತಾರೆ. ಇತ್ತೀಚೆಗೆ ಡೂಮ್ಸ್ಡೇ ಫಿಶ್ಗಳು ಕಾಣಿಸಿಕೊಂಡಿದ್ದು 2010ರಲ್ಲಿ ಸಂಭವಿಸಿದ ಜಪಾನ್ ಕರಾವಳಿಯಲ್ಲಿ ಹಲವಾರು ಸತ್ತ ಓರ್ಫಿಶ್ಗಳು ಕಂಡುಬಂದಿದ್ದವು. ಮುಂದೆ ಕೆಲವು ತಿಂಗಳುಗಳಲ್ಲಿ ಅಂದರೆ ಮಾರ್ಚ್ 2011ರಲ್ಲಿ ಟೊಹೊಕು ಭೂಕಂಪ ಮತ್ತು ಸುನಾಮಿ ಅಪ್ಪಳಿಸಿತು. ಸುಮಾರು 15,000ಕ್ಕೂ ಹೆಚ್ಚು ಜನರು ಮತ್ತು ಫುಕುಶಿಮಾ ಪರಮಾಣು ಭೂಕಂಪಕ್ಕೆ ಕಾರಣವಾಯಿತು. 2022ರಲ್ಲಿ ತೈವಾನ್ ಬಳಿ 13 ಅಡಿ ಎತ್ತರದ ಓರ್ಫಿಶ್ ಕಾಣಿಸಿಕೊಂಡಿದ್ದು ಭೂಕಂಪ ಸಂಭವಿಸಲಿದೆ ಎಂಬ ವದಂತಿಗಳು ಹಬ್ಬಿದ್ದವು. ಇನ್ನು 2023ರಲ್ಲಿ ಲು ದ್ವೀಪದಲ್ಲಿ 6.1 ತೀವ್ರತೆಯ ಭೂಕಂಪ ಸಂಭವಿಸುವ ಕೆಲವು ದಿನಗಳ ಮೊದಲು ಫಿಲಿಪೈನ್ಸ್ನಲ್ಲಿ ಸಾಯುತ್ತಿರುವ ಓರ್ಫಿಶ್ಗಳು ಕಾಣಿಸಿಕೊಂಡಿದ್ದವು. 2025ರಲ್ಲಿ ಮೆಕ್ಸಿಕೋದ ಬಾಜಾ ಕ್ಯಾಲಿಫೋರ್ನಿಯಾದ ಕರಾವಳಿಯಲ್ಲಿ ಜೀವಂತ ಓರ್ಫಿಶ್ಗಳನ್ನು ಚಿತ್ರೀಕರಿಸಲಾಗಿತ್ತು. ಲಕ್ಷಾಂತರ ವೀಕ್ಷಣೆಗಳನ್ನು ಒಳಗೊಂಡಿತ್ತು. ಡೂಮ್ಸ್ಡೇ ಫಿಶ್ ಇದು ನಿಜವಾದ ಪ್ರಳಯದ ಶಕುನವೇ ಅಥವಾ ಅಪಶಕುನವೇ? ಮೀನು ಸುನಾಮಿ, ಭೂಕಂಪಗಳ ಶಕುನದ ಮೀನು, ಆಪತ್ತಿನ ಮುನ್ಸೂಚನೆ ಮೀನು, ಎಚ್ಚರಿಕೆಯ ಗಂಟೆ ಹೀಗೆ ಅನೇಕ ಕೆಟ್ಟ ಹೆಸರುಗಳನ್ನು ಪಡೆದುಕೊಂಡಿರುವ ಓರ್ಫಿಶ್ ಮೀನಿನ ನಡವಳಿಕೆ ಮತ್ತು ಆಳವಾದ ನೀರಿನಲ್ಲಿ ಅದರ ಉಪಸ್ಥಿತಿಯನ್ನು ಇನ್ನೂ ಅಧ್ಯಯನ ಮಾಡುತ್ತಿದ್ದಾರೆ. ನೀರಿನ ಒತ್ತಡದಲ್ಲಿನ ಬದಲಾವಣೆಗಳು ಅಥವಾ ಭೂಕಂಪನಗಳಿಗೆ ಸಂಬಂಧಿಸಿದ ಇತರ ಪರಿಸರ ಅಂಶಗಳಿಂದ ಮೀನಿನ ಚಲನವಲನ ಉಂಟಾಗಿರಬಹುದು, ಆದರೆ ಇದು ಊಹೆ ಮಾತ್ರ ಆಗಿದೆ. ಡೂಮ್ಸ್ಡೇ ಫಿಶ್ ನಿಜಕ್ಕೂ ವಿಪತ್ತಿನ ಶಕುನವೇ? ವಿಜ್ಞಾನಿಗಳು ಹೇಳುವುದಾದರೂ ಏನು? ಸಾಗರವು ತನ್ನ ವಿಶಾಲವಾದ ನಿಗೂಢತೆಯಲ್ಲಿ ಅನೇಕ ವಿಸ್ಮಯಗಳನ್ನು ಹೊಂದಿದ್ದು ಚಿತ್ರವಿಚಿತ್ರ ಜೀವಿ ಸಂಕುಲಗಳನ್ನು ಹೊಂದಿ ಆತಂಕವನ್ನು ಹುಟ್ಟು ಹಾಕಿದೆ. ಈ ಡೂಮ್ಸ್ಡೇ ಫಿಶ್ ಕೂಡ ಒಂದು ವಿಚಿತ್ರವಾದ ಜೀವಿ. ಡೂಮ್ಸ್ಡೇ ಹೆಚ್ಚಾಗಿ ಮುಂಬರುವ ವಿಪತ್ತುಗಳ, ವಿಶೇಷವಾಗಿ ಭೂಕಂಪಗಳು ಮತ್ತು ಸುನಾಮಿಗಳ ಅಶುಭ ಹೇಳಿಕೆಗಳೊಂದಿಗೆ ಜೋಡಿಯಾಗಿವೆ. ಈ ಭಯ
ಹೊಸದೇನಲ್ಲ. ಶತಶತಮಾನಗಳಿಂದ ಕರಾವಳಿ ಸಂಸ್ಕೃತಿಗಳು ಮತ್ತು ಸಮುದ್ರ ಜೀವಿಗಳನ್ನು ವಿನಾಶದ ಮುನ್ಸೂಚನೆಗಳಾಗಿ ನೋಡುತ್ತಿದೆ. ಇವು ಭೂಕಂಪನ ವಿಪತ್ತುಗಳ ಮೊದಲು ಕಾಣಿಸಿಕೊಳ್ಳುತ್ತಿರುವುದು ಈ ಘಟನೆಗೆ ಒಂದು ಜೀವಂತ ನಿದರ್ಶನಗಳಾಗಿವೆ. ಈಗ ಮೂಢನಂಬಿಕೆಗಳನ್ನು ನಾವು ಸುಮಾರು ನಂಬ್ತೀವಲ್ಲ, ಅದೇ ರೀತಿ ಕೂಡ ಇದು ಒಂದು ಕೂಡ ಮೂಢನಂಬಿಕೆಯಾಗಿ ಉಳಿದಿದೆ. ಓವರ್ಫಿಶ್ಗಳ ವೀಕ್ಷಣೆಯನ್ನು ಟೆಕ್ಟೋನಿಕ್ ಚಟುವಟಿಕೆಗೆ ನಿರ್ಣಾಯಕ ಪುರಾವೆಗಳಿಲ್ಲವ. ಅಮೆರಿಕಾದ ಭೂಕಂಪಶಾಸ್ತ್ರೀಯ ಸೊಸೈಟಿ ಬುಲೆಟಿನ್ನಲ್ಲಿ 2019ರಲ್ಲಿ ಸಂಶೋಧಕರ ವರದಿ ಡಜನ್ಗಟ್ಟಲೆ ಓವರ್ಫಿಶ್ಗಳನ್ನು ಗೋಚರಿಸುವಿಕೆಯನ್ನು ಪರಿಶೀಲಿಸಿದ್ದರು ಮತ್ತು ಭೂಕಂಪನ ಘಟನೆಗಳೊಂದಿಗೆ ಯಾವುದೇ ಸಂಖ್ಯಾಶಾಸ್ತ್ರೀಯವಾಗಿ ಮಹತ್ವವನ್ನು ಹೊಂದಿಲ್ಲ ಎಂದು ಹೇಳಿಕೆ ನೀಡಿದೆ. ಓವರ್ಫಿಶ್ಗಳು ಸಮುದ್ರ ಮೇಲ್ಮೈಯಲ್ಲಿ ಕಾಣಿಸಿಕೊಳ್ಳಲಿರುವ ವೈಜ್ಞಾನಿಕ ಕಾರಣಗಳು. ಓವರ್ಫಿಶ್ಗಳು ಅಥವಾ ಡೂಮ್ಸ್ಡೇ ಫಿಶ್ಗಳು ಪರಾವಲಂಬಿಗಳು ಮತ್ತು ಸೋಂಕುಗಳಿಂದ ಉಂಟಾಗುವ ಗಾಯಗಳು ಅಥವಾ ಅನಾರೋಗ್ಯದಿಂದ ಇವು ಮೇಲ್ಮೈಗೆ ಬರುತ್ತವೆ. ಎರಡನೆಯದಾಗಿ, ನೀರೊಳಗಿನ ಶಬ್ದ ಮಾಲಿನ್ಯ ಅಥವಾ ತಾಪಮಾನ ಬದಲಾವಣೆಗಳಿಗೆ ಮೀನುಗಳು ದಿಗ್ಭ್ರಮೆ ಉಂಟಾಗಿ ಅಥವಾ ಭಯದಿಂದ ಭೂಮಿಯ ಮೇಲೆ ಅಂದರೆ ಸಮುದ್ರದ ಮೇಲ್ಭಾಗಕ್ಕೆ ಕಾಣಿಸಿಕೊಳ್ಳುತ್ತವೆ. 3. ಆಳವಾದ ನೀರನ್ನು ಅಥವಾ ಅವುಗಳಲ್ಲಿರುವ ಜೀವಿಗಳನ್ನು ಮೇಲ್ಮೈಗೆ ಹತ್ತಿರ ತರುವ ಮೇಲ್ಮುಖ ಘಟನೆಗಳಿಂದ ಕೂಡ ಮೀನುಗಳು ಮೇಲಕ್ಕೆ ಬರುತ್ತವೆ. ಪ್ರಪಂಚದ ನಾನಾ ಬಂದರುಗಳಿಗೆ ಸಮುದ್ರ ಬಂದರುಗಳಲ್ಲಿ ಕಾಣಿಸಿಕೊಂಡಿರುವ ಡೂಮ್ಸ್ಡೇ ಫಿಶ್ಗೂ ಆಗಿರುವ ಊಹಾಪೋಹಗಳಿಗೂ ಸಂಬಂಧವಿರುವುದರಿಂದ ಜನರ ಮನಸ್ಸಲ್ಲಿ ಆತಂಕಗೊಂಡಿದೆ. ಸದ್ಯಕ್ಕೆ ಭಾರತದಲ್ಲಿ ಡೂಮ್ಸ್ಡೇ ಫಿಶ್ ಬಗ್ಗೆ ಏಕೆ ಚರ್ಚೆ ಆಗುತ್ತಿವೆ ಎಂದರೆ, ದಿನಾಂಕ 18 ಜೂನ್ 2025ರಂದು ತಮಿಳುನಾಡಿನ ಬಂದರಿಗೆ ಅಥವಾ ಮೀನುಗಾರರಿಗೆ ಅಪರೂಪದ ಮೀನು ಸಿಕ್ಕಿದೆ. ಸುಮಾರು 30 ಅಡಿ 9 ಮೀಟರ್ ಉದ್ದದ ಓವರ್ಫಿಶ್ ಒಂದು ಕಾಣಿಸಿಕೊಂಡಿದೆ. ಅದರ ಸಾಗರದಿಂದ ಅದನ್ನು ಹೊರಗೆ ತೆಗೆದುಕೊಂಡು ಬರಲಿಕ್ಕೆ 7 ಜನ ಸಹಾಯ ಬೇಕಾಯಿತು. ಅದಕ್ಕೋಸ್ಕರ ಭಾರತದಲ್ಲಿ ಕೂಡ ಈಗ ಡೂಮ್ಸ್ಡೇ ಫಿಶ್ ಬಗ್ಗೆ ಚರ್ಚೆ ಆಗ್ತಿದೆ. ಫೋಟೋಗಳು ವಿಡಿಯೋಗಳು ತುಂಬ ವೈರಲ್ ಆಗ್ತಿದೆ. ಇದರಿಂದ ಏನು ತೊಂದರೆ ಆಗುತ್ತೆ ಅಂತ ವಿಜ್ಞಾನಿಗಳು ಅಥವಾ ಸೈಂಟಿಫಿಕ್ ರೀಸನ್ ಕೂಡ ಯಾವುದೇ ಇಲ್ಲಿ ಅನಾಹುತಕ್ಕೂ ಮತ್ತು ಮೀನಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಬಟ್ ಜನರ ಮನಸ್ಸಲ್ಲಿರೋ ಕಲ್ಪನೆ ಅಥವಾ ಪರಿಕಲ್ಪನೆ ಅವರ ಮೂಢನಂಬಿಕೆಯಿಂದ ಈ ಫಿಶ್ಶಿಗೂ ಮತ್ತು ಆಗಿರುವ ಅನಾಹುತಕ್ಕೂ ವಿನಾಭಾವ ಸಂಬಂಧ ಕಲ್ಪನೆಯಾಗಿದೆ, ಕಲ್ಪಿಸಿಕೊಂಡಿದೆ. ಜನರು ಅದನ್ನು ಕಲ್ಪಿಸಿಕೊಂಡಿದ್ದಾರೆ. ಇದೊಂದು ಮೂಢನಂಬಿಕೆ ಅಂತ ನಾನು ಹೇಳ್ತೀನಿ. ಈ ಥರದ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.